ಎನ್ಟಿಎ ಪರೀಕ್ಷಾ ಸುಧಾರಣೆಗೆ ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಲಾಗಿದೆ. ಟಾಸ್ಕ್ ಫೋರ್ಸ್ ಕಾರ್ಯಪಡೆಯನ್ನು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಎನ್ಟಿಎ ಪರೀಕ್ಷಾ ಸುಧಾರಣೆಗೆ ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ರಚನೆಯಾಗಿದೆ. ತಂತ್ರಜ್ಞಾನ ಮತ್ತು ಆಡಳಿತಾತ್ಮಕ ಸುಧಾರಣೆಗಳತ್ತ ವಿಶೇಷವಾಗಿ ಗಮನವನ್ನು ಹರಿಸ್ತಾ ಇದೆ. 6 ಸದಸ್ಯರ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿರುವಂಥದ್ದು ಕೇಂದ್ರ ಸರ್ಕಾರ. ಎನ್ಟಿಎ ಪರೀಕ್ಷಾ ಸುಧಾರಣೆಗೆ ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ರಚನೆ ಆಗಿದೆ. ಟಾಸ್ಕ್ ಫೋರ್ಸ್ ಕಾರ್ಯಪಡೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಾರೆ. ತಂತ್ರಜ್ಞಾನ ಮತ್ತು ಆಡಳಿತಾತ್ಮಕ ಸುಧಾರಣೆಗಳತ್ತ ಗಮನ ಹರಿಸುವ ಸಲುವಾಗಿಯೇ ಈ ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗಿದೆ. ಟಾಸ್ಕ್ ಫೋರ್ಸ್ನ ಸದಸ್ಯರು ಮತ್ತು ಯಾರ ನೇತೃತ್ವದಲ್ಲಿ ಇದು ರಚನೆ ಆಗ್ತಾ ಇದೆ ಅಂದರೆ ನಂದನ್ ನೀಲೇಕಣಿ. ಬಹುಶಃ ತಾವು ಹೆಸರು ಕೇಳಿರಬಹುದು. ಇವತ್ತು ನಾವೇನೆಲ್ಲ ಆಧಾರ್ ಕಾರ್ಡನ್ನು ಬಳಕೆ ಮಾಡ್ತಾ ಇದ್ದೀವಿ, ಅದೇ ಆಧಾರ್ ಕಾರ್ಡ್ನ ಶಿಲ್ಪಿ ಅಂತ ಕರೆಸಿಕೊಳ್ತಾ ಇರ್ತಕ್ಕಂತಹ ನಂದನ್ ನೀಲೇಕಣಿಯವರ ನೇತೃತ್ವದಲ್ಲೇ ಈ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಲಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇಸ್ರೋದ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್ ಅವರು, ಐಬಿ ಮಾಜಿ ನಿರ್ದೇಶಕ ತಪನ್ ದೇಕಾ, ಐಐಟಿ ಮದ್ರಾಸ್ ನಿರ್ದೇಶಕ ವಿ ಕಾಮಕೋಟಿ ಈ ಒಂದು ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿದ್ದಾರೆ. ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕರ್ವಾಲ್, ಲಾಜಿಸ್ಟಿಕ್ಸ್ ತಜ್ಞರಾಗಿರುವಂಥ ಅಮೃತ್ ಲಾಲ್ ಮೀನಾ ಅವರು ಕೂಡ ಈ ಒಂದು ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಎನ್ಟಿಎ ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆ, ಇದರಲ್ಲಿ ಇನ್ನು ಮುಂದೆ ಎಕ್ಸಾಮ್ಗಳು ನಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಡೆಸುವಂಥ ಪರೀಕ್ಷೆಗಳು ಇನ್ನು ಮುಂದೆ ಯಾವ ರೀತಿಯಾಗಿ ಪಾರದರ್ಶಕವಾಗಿರಬೇಕು, ಯಾವ ರೀತಿಗೆ ಅಕ್ರಮಗಳನ್ನು ತಡಿಬಾರ್ದು, ಯಾವ ರೀತಿಗೆ ಒಂದಷ್ಟು ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ ಮತ್ತು ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಬದಲಾವಣೆಗಳನ್ನು ತರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ಟಾಸ್ಕ್ ಫೋರ್ಸ್ ಕಾರ್ಯಪ್ರವೃತ್ತರಾಗಿ ಅದರ ಕಡೆಗೆ ಗಮನವನ್ನು ಹರಿಸುತ್ತೆ.